ಪ್ರಭಾವಿಗಳೇ, ಇದ್ರ ಹಿಂದಿರೋ ಪ್ರಭಾವಿಗಳೇ. ಸರ್ಕಾರದಲ್ಲಿ ಅಲ್ಲ, ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್, ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಪ್ರಭಾವಿಗಳೇ, ಇದ್ರಲ್ಲಿ ಬೇರೆ ಯಾರ್ದು ಪಾತ್ರ ಇಲ್ಲ. ಈಗ ನೋಡಿ ಎಲ್ಲವೂ ಕೂಡ ಸತ್ಯ ಬಟಾ ಬಯಲಾಗುತ್ತೆ. ಇವಾಗ ನಿಮ್ ವರ್ಷನ್ ಚೇಂಜ್ ಆಯ್ತಾ ಅಂತ ಸರ್? ಯಾರು ತಪ್ಪು ಮಾಡಿದ್ರು ತಪ್ಪೇ ಆಗಿಲ್ಲ, ಚೇಂಜ್ ಆಗೇ ಇಲ್ಲ. ಈಗಲೂ ಹೇಳ್ತಿದ್ದೀವಿ, ಧರ್ಮಸ್ಥಳದಲ್ಲಿ ಪ್ರಭಾವಿಗಳಿಂದನೇ ಕೆಲವೊಂದು ಸಮಸ್ಯೆಗಳಲ್ಲಿ ಆಗ್ತಾ ಇರೋದು. ವಿಠಲ್ ಗೌಡ್ರು ಕೂಡ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾದ್ರ ಸರ್? ಬುಳ್ಳೆ ತಂದ್ಕೊಟ್ಟ ಕೂಡಲೇ ಅವರು ತಂದಿರಬಹುದು. ನಾನು ರೇಖಾರ್ದಲ್ಲೇ ಪ್ರಶ್ನೆ ಕೇಳ್ತೀನಿ ಸರ್, ಹೈಪೋಥೆಟಿಕಲ್ ಆಗಿ ಅವ್ರು ತಂದಿದ್ದಾರೆ ಇಲ್ಲ, ನೀವೇ ಹೇಳ್ದಂಗೆ ತನಿಖೆ ಆಗ್ಲಿ. ಇನ್ ಕೇಸ್ ತಂದ್ಕೊಟ್ಟಿದ್ದಾದ್ರೆ ಯಾಕೆ ತಂದ್ಕೊಟ್ಟಿರಬಹುದು? ದಿನೇಶ್ ಅವರಿಗೆ ಪ್ರಶ್ನೆ ಮೇಡಮ್, ಅವ್ರು ಉತ್ತರ ಕೊಡ್ತಾರೆ. ಖಂಡಿತವಾಗಿ ಅವ್ರು ಉತ್ತರ ಕೊಡ್ತಾರೆ. ಯಾರೋ ಮಾಡಿದ್ದನ್ನು ನಾವಿಲ್ಲಿ ಯಾಕೆ ತಂದ್ಕೊಟ್ರು ಅಂತ ಅವ್ರು ಹೇಳಲಿಕ್ಕೆ ಆಗುದಿಲ್ಲ. ಅವ್ರು ಉತ್ತರ ಕೊಡ್ತಾರೆ, ಸದ್ಯದಲ್ಲೇ ಅವ್ರು ಉತ್ತರ ಕೊಡ್ಲಿಕ್ಕಿದ್ದಾರೆ, ಕೊಡ್ತಾರೆ. ತನಿಖೆ ನಡೀತಾ ಇದೆಯಲ್ಲ, ತನಿಖೆ ನಡೆದ ಕೂಡಲೇ ಕೊಡ್ತಾರೆ ಅವರು. ಯಾಕೆ ಈ ಹೇಳಿಕೆಗಳ ಈ ಟೋನ್ ಚೇಂಜ್ ಆಗ್ತಿದೆ ಅಂತ ಹೇಳಿ ಕೇಳ್ದೆ ಅಂದ್ರೆ, ಅಂಬಿಕಾ ಮೇಡಮ್ ಫಸ್ಟ್ ಏನ್ ಹೇಳ್ತಾ ಇದ್ರು? ಸೌಜನ್ಯ ನ್ಯಾಯ ಬೇಕೇ ಬೇಕು. ಅದಾದ ನಂತರದಲ್ಲಿ ನೂರಾರು ಸಾವಿರಾರು ಹತ್ಯೆಗಳು. ಆ ಸಾವಿರಾರು ಇದ್ದಿದ್ದು ಲೈಟ್ ಆಗಿ 100 ಆಯ್ತು, 100 ಆದ್ಮೇಲೆ 4 ಆಯ್ತು, 4 ಆದ್ಮೇಲೆ 5 ಆಯ್ತು, ಇತ್ಯಾದಿ ನಂಬರ್ಗಳು ಹೆಂಗ್ ಚೇಂಜ್ ಆಯ್ತಾ ಬಂತು, ಜನರು ಕೂಡ ವೀಕ್ಷಿಸಿದ್ದಾರೆ. ಇವಾಗ ಏನ್ ಹೇಳ್ತಿದ್ದಾರೆ? ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲಿ ಅಂದ್ರೆ ಮೊದಲಿದ್ದ ಕಾನ್ಫಿಡೆನ್ಸ್. ಸೌಜನ್ಯ ಹತ್ಯೆಯನ್ನು ಪ್ರಭಾವಿಗಳೇ ಮಾಡಿದ್ದಾರೆ. ಅಂಬಿಕಾ ಮೇಡಮಿಗೆ ಪ್ರಶ್ನೆ ಸರ್, ಅಂಬಿಕಾ ಮೇಡಮಿಗೆ ಪ್ರಶ್ನೆ. ನಮ್ಗೆ ಇವಾಗ್ಲೂ ನಾವ್ ಹೇಳ್ತಾ ಇರೋದು, ನಾವು ಮೊದ್ಲಿಂದನೂ ನಮ್ ನ್ಯಾಯಕ್ಕೋಸ್ಕರ ಕೇಳಿರೋದು, ಯಾರ್ ಶಿಕ್ಷೆ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಬೇಕು. ಪ್ರಭಾವಿಗಳು ಮಾಡಿದ್ದಾರೆ ಅಂತ ಹೇಳಿ ನಾವು ವಿಸ್ಟಲ್ ಸ್ಟಿಕ್ ಟು ದಾಟ್. ಇವಾಗ್ಲೂ ನಾವೆಲ್ಲ ಹೇಳ್ತಾ ಇದೀವಿ. ಯಾಕಂದ್ರೆ ಇಷ್ಟೊಂದು ಕೇಸಸ್ ಅಲ್ಲಿ ಒಂದು ಕೇಸ್ ಹೋಗ್ಬೋದು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಆನೆ ಮಾವುತ ಇರ್ಬೋದು, ಎಲ್ಲದರಲ್ಲಿ ಸಿ ರಿಪೋರ್ಟ್ಸ್ ಬರುತ್ತೆ. ಅಂತ ಒಂದು ಪವಿತ್ರ ಕ್ಷೇತ್ರದಲ್ಲಿ ಅಂದ್ರೆ ಅಲ್ಲಿ ಪ್ರಭಾವಿಗಳ ಕೈ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಚಿಕ್ಕ ಪ್ರಶ್ನೆ ಹೇಳಿ. ಸೊ ನಾವ್ ಏನ್ ಹೇಳ್ತಾ ಇದ್ರಿ, ಈಗ ನಮ್ಮ ಊರಲ್ಲಿ ಏನಾದ್ರು ಒಂದು ಆದ್ರೆ ನಮ್ MLA ಇರ್ಬೋದು, MP ಇರ್ಬೋದು, ಬೀದಿಗೆ ಇಳಿತಾರೆ ಅವ್ರನ್ನ ಹಿಡ್ಕೊಂಡು ತನ್ನಿ ಅಂತ ಹೇಳಿಕೊಂಡು. ಅಲ್ಲಿ ಯಾಕೆ ಯಾವ ಊರಲ್ಲಿ ಆತರ ಆಗಿಲ್ಲ? ವೀರೇಂದ್ರ ಹೆಗಡೆ ಅವರು ಬೀದಿಗೆ ನಾವ್ ಯಾರ್ದು ಹೆಸರು ಹೇಳ್ತಾ ಇಲ್ಲ. ಬೀದಿಗೆ ಇಳಿಬೇಕು ಅಂತ ನಾನು ಹೇಳಿಲ್ಲ. ಈವನ್ ಒಂದು ಅವರದ್ದು ಕಾಲು ಸಾಕಾಗ್ತಾ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ. ಇಲ್ಲ, ಇಲ್ಲಿ ತಪ್ಪು ಯಾರು ಫೋನ್ ಮಾಡಿದ್ದು ಯಾರು? ಸಿಬಿಐ ಕೊಡಿ ಅಂತ ಹೇಳಿದ್ಯಾ? ದಿನೇಶ್ ಅವರೇ, ಇಲ್ಲ ಒಂದ್ ನಿಮಿಷ. ದಿನೇಶ್ ಅವರೇ, ನಿಮಗ್ ಮಾಹಿತಿ ಇದ್ರೆ ಸಿಬಿಐ ಕೊಡಿ ಅಂತ ಹೇಳಿದ್ಯಾರು? ಹೋಮ್ ಮಿನಿಸ್ಟರ್ ಆಗಿದ್ದ ಅಶೋಕ್ ಅವರಿಗೆ ಕಾಲ್ ಮಾಡಿದ್ ಯಾರು? ಬರ್ದಿದ್ದಾರೆ, ವೀರೇಂದ್ರ ಹೆಗ್ಡೆ ಅವರು ಪತ್ರ ಬರ್ದಿದ್ದಾರೆ ಅಂತ ಹೇಳಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿದ ಯಾರು? ಸೌಜನ್ಯ ವಿಷಯದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಅಶೋಕ್ಗೆ ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಬ್ಜೆಕ್ಷನ್ ಏನು? ಇನ್ ಯಾರು ಇಳಿಬೇಕಾಗಿತ್ತು ಬೀದಿಗೆ? ಆದ್ರೆ ಆತಮಾವತನ ಕೇಸಲ್ಲಿ ಯಾಕೆ ಮಾಡ್ಲಿಲ್ಲ? ಅವರ ಒಂದ್ ಕೆಲಸ ಮಾಡೋಣ. ಅಂಬಿಕಾ ಮೇಡಮ್ ಕೇಳೋದು, ಸೌಜನ್ಯಗೆ ನ್ಯಾಯ ಸಿಗಬೇಕು. ಸೌಜನ್ಯ ಒಂದೇ ಅಲ್ಲ, ಯಾವ ಮಹಿಳೆಗೂ ಅನ್ಯಾಯ ಆದ್ರೆ ಅದಕ್ಕೆ ನ್ಯಾಯ ಸಿಗಬೇಕು. ಒಂದು ಸಿಂಪಲ್ ಹೇಳ್ತೀನಿ ಮೇಡಮ್, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ. ಕಳೆದ ವಾರ ಪೇಪರ್ ಅಲ್ಲಿ ಒಂದು ರಿಪೋರ್ಟ್ ಆಗಿದೆ. 2022ರಿಂದ 2025 ಮಧ್ಯೆ 4,500 ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದು ಪೋಕ್ಸೋ ಕೇಸ್ಗಳು ಬುಕ್ ಆಗಿದೆ. ಅದರಲ್ಲಿ 10% ಜನರಿಗೆ ಮಾತ್ರ ನ್ಯಾಯ ಸಿಕ್ಕಿದೆ. ಬರೀ ಕೇವಲ ಧರ್ಮಸ್ಥಳ ಅಲ್ಲ, ಬೆಂಗಳೂರಲ್ಲ, ರಾಯಚೂರು, ಗುಲ್ಬರ್ಗ, ಬೀದರು, ಪ್ರತಿ ಜಿಲ್ಲೆಯಲ್ಲೂ ಈ ತರ ನಡೀತಾ ಇದೆ. ನೀವ್ಯಾಕೆ ಎಲ್ಲವನ್ನ ಬಿಟ್ಕೊಂಡು ಬರೀ ಇದ್ರ ಹಿಂದೆ ಜೊತೆಗೆ ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಡಿಸೈಡ್ ಮಾಡಿ, ಆರೋಪಿಗಳನ್ನ ಮೊದಲು ಡಿಸೈಡ್ ಮಾಡಿ ಕತೆ ಕಟ್ಟೋದು. ಟ್ರಯಲ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಟ್ರಯಲ್ಗೆ ನಮ್ ವಿರೋಧ ಇದೆ. ಸರಿ ಸರ್, ಅವ್ರು ಉತ್ತರ ಕೊಟ್ಬಿಡ್ಲಿ, ಕಂಪ್ಲೀಟ್ ಮಾಡಿ. ನೀವು ಹೇಳ್ತಾ ಇದ್ರಿ
ಆರೋಪಿ ಇದು ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಅಂತ ನೀವು ಡಂಗೂರ ಸಾರ್ಕೊಂಡು ಬರ್ತಾ ಇದ್ರಿ. ನಿಮ್ಮ ಹತ್ರ ಕೇಳ್ತೀನಿ ನಾನು, ಸಿಬಿಐ ನ್ಯಾಯಾಲಯ ಹೈಕೋರ್ಟ್ ಸಂತೋಷ ಆರೋಪಿ ಅಲ್ಲ ಅಂತ ಹೇಳಿದ್ಮೇಲೆ ಅಲ್ಲ ಬೇಕು ಹಾಗೆ ನಮ್ಗೆ ಆರೋಪಿ ಬೇಕಲ್ವಾ? ಈಗ ನಮ್ಗೆ ಬೇಕಲ್ವಾ ಈಗ ಆರೋಪಿ? ನೀವು ಯಾವ ಆರೋಪ ಮಾಡ್ತೀರಿ, ಅವ್ರು ಈ ಕೇಸಿಗೆ ಸಂಬಂಧ ಪಡಲ್ಲ ಅಂತ ಅವ್ರು ನಿಮ್ಗೆ ಗೊತ್ತು? ಅದೇ ನಿಮ್ಗೆ ಗೊತ್ತು? ನೀವು ಓದಿಲ್ವಾ 90 ಏನು ಪ್ರಭಾವಿಗಳೇ, ಇದ್ರ ಹಿಂದಿರೋ ಪ್ರಭಾವಿಗಳೇ, ಸರ್ಕಾರದಲ್ಲಿ ಅಲ್ಲ, ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್, ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ. ಪ್ರಭಾವಿಗಳೇ, ಇದ್ರಲ್ಲಿ ಬೇರೆ ಯಾರ್ದು ಪಾತ್ರ ಇಲ್ಲ. ಈಗ ನೋಡಿ ಎಲ್ಲವೂ ಕೂಡ ಸತ್ಯ ಬಟಾ ಬಯಲಾಗತ್ತೆ. ಇವಾಗ ನಿಮ್ ವರ್ಷನ್ ಚೇಂಜ್ ಆಯ್ತಾ ಅಂತ ಸರ್? ಯಾರು ತಪ್ಪು ಮಾಡಿದ್ರು ತಪ್ಪೇ? ಚೇಂಜ್ ಆಗಿಲ್ಲ, ನಮ್ಮ ಚೇಂಜ್ ಆಗೇ ಇಲ್ಲ. ಈಗಲೂ ಹೇಳ್ತಿದ್ದೀವಿ, ಧರ್ಮಸ್ಥಳದಲ್ಲಿ ಪ್ರಭಾವಿಗಳಿಂದನೇ ಕೆಲವೊಂದು ಸಮಸ್ಯೆಗಳಲ್ಲಿ ಆಗ್ತಾ ಇರೋದು. ವಿಠಲ್ ಗೌಡ್ರು ಕೂಡ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾದ್ರ ಸರ್? ಬುಳ್ಳೆ ತಂದ್ಕೊಟ್ಟ ಕೂಡಲೇ ಅವರು ಆರೋಪಿ ತಂದಿರಬಹುದು. ನಾನು ರೇಖಾರ್ದಲ್ಲೇ ಪ್ರಶ್ನೆ ಕೇಳ್ತೀನಿ ಸರ್, ಹೈಪೋಥೆಟಿಕಲ್ ಆಗಿ ಅವ್ರು ತಂದಿದ್ದಾರಾ ಇಲ್ಲ ನೀವೇ ಹೇಳ್ದಂಗೆ ತನಿಖೆ ಆಗ್ಲಿ. ಇನ್ ಕೇಸ್ ತಂದ್ಕೊಟ್ಟಿದ್ದಾದ್ರೆ ಯಾಕೆ ತಂದ್ಕೊಟ್ಟಿರಬಹುದು? ದಿನೇಶ್ ಅವರಿಗೆ ಪ್ರಶ್ನೆ ಮೇಡಮ್, ಅವ್ರು ಉತ್ತರ ಕೊಡಿ. ಖಂಡಿತವಾಗಿ ಅವ್ರು ಉತ್ತರ ಕೊಡ್ತಾರೆ. ಯಾರೋ ಮಾಡಿದ್ದನ್ನು ನಾವಿಲ್ಲಿ ಯಾಕೆ ತಂದ್ಕೊಟ್ರು ಅಂತ ಅವ್ರು ಹೇಳಲಿಕ್ಕೆ ಆಗುದಿಲ್ಲ. ಅವ್ರು ಉತ್ತರ ಕೊಡ್ತಾರೆ, ಸದ್ಯದಲ್ಲೇ ಅವ್ರು ಉತ್ತರ ಕೊಡ್ಲಿಕ್ಕಿದ್ದಾರೆ, ಕೊಡ್ತಾರೆ. ತನಿಖೆ ನಡೀತಾ ಇದೆಯಲ್ಲ, ತನಿಖೆ ನಡೆದ ಕೂಡಲೇ ಕೊಡ್ತಾರೆ ಅವರು. ಯಾಕೆ ಈ ಹೇಳಿಕೆಗಳ ಈ ಟೋನ್ ಚೇಂಜ್ ಆಗ್ತಿದೆ ಅಂತ ಹೇಳಿ ಕೇಳ್ದೆ ಅಂದ್ರೆ ಅಂಬಿಕಾ ಮೇಡಮ್, ಫಸ್ಟ್ ಏನ್ ಹೇಳ್ತಾ ಇದ್ರು, ಸೌಜನ್ಯ ನ್ಯಾಯ ಬೇಕೇ ಬೇಕು. ಅದಾದ ನಂತರದಲ್ಲಿ ಸಾವಿರಾರು ಹತ್ಯೆಗಳು, ಆ ಸಾವಿರಾರು ಇದ್ದಿದ್ದು ಲೈಟ್ ಆಗಿ 100 ಆಯ್ತು, 100 ಆದ್ಮೇಲೆ 4 ಆಯ್ತು, 4 ಆದ್ಮೇಲೆ 5 ಆಯ್ತು, ಇತ್ಯಾದಿ ನಂಬರ್ಗಳು ಹೆಂಗ್ ಚೇಂಜ್ ಆಯ್ತಾ ಬಂತು, ಜನರು ಕೂಡ ವೀಕ್ಷಿಸಿದ್ದಾರೆ. ಇವಾಗ ಏನ್ ಹೇಳ್ತಿದ್ದಾರೆ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲಿ ಅಂದ್ರೆ ಮೊದಲಿದ್ದ ಕಾನ್ಫಿಡೆನ್ಸ್. ಸೌಜನ್ಯ ಹತ್ಯೆಯನ್ನು ಪ್ರಭಾವಿಗಳೇ ಮಾಡಿದ್ದಾರೆ. ಅಂಬಿಕಾ ಮೇಡಮ್ ಪ್ರಶ್ನೆ ಸರ್, ಅಂಬಿಕಾ ಮೇಡಮ್ ಪ್ರಶ್ನೆ. ನಮ್ಗೆ ಇವಾಗ್ಲೂ ನಾವ್ ಹೇಳ್ತಾ ಇರೋದು, ನಾವು ಮೊದ್ಲಿಂದನೂ ನಮ್ ನ್ಯಾಯಕ್ಕೋಸ್ಕರ ಕೇಳಿರೋದು, ಯಾರ್ ಶಿಕ್ಷೆ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಬೇಕು. ಪ್ರಭಾವಿಗಳು ಮಾಡಿದ್ದಾರೆ ಅಂತ ಹೇಳಿ ನಾವು ವಿಸ್ಟಲ್ಸ್ ಇಟ್ಟು ದಾಟ್. ಇವಾಗ್ಲೂ ನಾವೆಲ್ಲ ಹೇಳ್ತಾ ಇದೀವಿ, ಯಾಕಂದ್ರೆ ಇಷ್ಟೊಂದು ಕೇಸಸ್ ಅಲ್ಲಿ ಒಂದು ಕೇಸ್ ಹೋಗ್ಬೋದು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಆನೆ ಮಾಮುತಾ ಇರ್ಬೋದು, ಎಲ್ಲದ್ರಲ್ಲಿ ಸಿ ರಿಪೋರ್ಟ್ಸ್ ಬರುತ್ತೆ. ಅಂತ ಒಂದು ಪವಿತ್ರ ಕ್ಷೇತ್ರದಲ್ಲಿ ಅಂದ್ರೆ ಅಲ್ಲಿ ಪ್ರಭಾವಿಗಳ ಕೈ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಮೇಡಮ್, ಇದೊಂದು ಚಿಕ್ಕ ಪ್ರಶ್ನೆ. ಹೇಳಿ. ಸೊ ನಾವ್ ಏನ್ ಹೇಳ್ತಾ ಇರೋದು, ಈಗ ನಮ್ಮ ಊರಲ್ಲಿ ಏನಾದ್ರು ಒಂದು ಆದ್ರೆ ನಮ್ MLA ಇರ್ಬೋದು, MP ಇರ್ಬೋದು, ಬೀದಿಗೆ ಇಳಿತಾರೆ ಅವ್ರನ್ನ ಹಿಡ್ಕೊಂಡು ತನ್ನಿ ಅಂತ ಹೇಳಿಕೊಂಡು. ಅಲ್ಲಿ ಯಾಕೆ ಯಾವ ಊರಲ್ಲಿ ಆತರ ಆಗಿಲ್ಲ? ವೀರೇಂದ್ರ ಹೆಗಡೆ ಅವರು ಬೀದಿಗೆ ನಾವ್ ಯಾರ್ದು ಹೆಸರು ಹೇಳ್ತಾ ಇಲ್ಲ, ಬೀದಿಗೆ ಇಳಿಬೇಕು ಅಂತ ನಾನು ಹೇಳಿಲ್ಲ. ಈವನ್ ಒಂದು ಅವರದ್ ಕಾಲು ಸಾಕಾಗ್ತಾ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ. ಇಲ್ಲ, ಇಲ್ಲಿ ತಪ್ಪು ಯಾರು ಅವ್ರಿಗೆ ಫೋನ್ ಮಾಡಿದ್ದು ಯಾರು? ಫೋನ್ ಮಾಡಿ ಸಿಬಿಐ ಕೊಡಿ ಅಂತ ದಿನೇಶ್ ಅವರೇ, ಇಲ್ಲ ಒಂದ್ ನಿಮಿಷ. ದಿನೇಶ್ ಅವರೇ, ನಿಮಗ್ ಮಾಹಿತಿ ಇದ್ರೆ ಸಿಬಿಐ ಕೊಡಿ ಅಂತ ಹೇಳಿದ್ಯಾರು? ಹೋಮ್ ಮಿನಿಸ್ಟರ್ ಆಗಿದ್ದ ಅಶೋಕ್ ಅವರಿಗೆ ಕಾಲ್ ಮಾಡಿದ್ ಯಾರು? ಬರ್ದಿದ್ದಾರೆ, ವೀರೇಂದ್ರ ಹೆಗ್ಡೆ ಅವರು ಪತ್ರ ಬರ್ದಿದ್ದಾರೆ ಅಂತ ಹೇಳಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿದ ಯಾರು? ಸೌಜನ್ಯ ವಿಷಯದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಅಶೋಕ್ಗೆ ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಬ್ಜೆಕ್ಷನ್ ಏನು? ಇನ್ ಯಾರು ಇಳಿಬೇಕಾಗಿದ್ದು ಬೀದಿಗೆ? ಆದ್ರೆ ಆತನ ಕೇಸಲ್ಲಿ ಯಾಕೆ ಮಾಡ್ಲಿಲ್ಲ? ಅವರ ಒಂದ್ ಕೆಲಸ ಮಾಡೋಣ, ಅಂಬಿಕಾ ಮೇಡಮ್ ಕೇಳೋದು, ಸೌಜನ್ಯಗೆ ನ್ಯಾಯ ಸಿಗಬೇಕು. ಸೌಜನ್ಯ ಒಂದೇ ಅಲ್ಲ, ಯಾವ ಮಹಿಳೆಗೂ ಅನ್ಯಾಯ ಆದ್ರೆ ಅದಕ್ಕೆ ನ್ಯಾಯ ಸಿಗಬೇಕು. ಒಂದು ಸಿಂಪಲ್ ಹೇಳ್ತೀನಿ ಮೇಡಮ್, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ. ಕಳೆದ ವಾರ ಪೇಪರ್ ಅಲ್ಲಿ ಒಂದು ರಿಪೋರ್ಟ್ ಆಗಿದೆ. 2022ರಿಂದ 2025 ಮಧ್ಯೆ 4,500 ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದು ಪೋಕ್ಸೋ ಕೇಸ್ಗಳು ಬುಕ್ ಆಗಿದೆ. ಅದರಲ್ಲಿ 10% ಜನರಿಗೆ ಮಾತ್ರ ನ್ಯಾಯ ಸಿಕ್ಕಿದೆ. ಬರೀ ಕೇವಲ ಧರ್ಮಸ್ಥಳ ಅಲ್ಲ, ಬೆಂಗಳೂರಲ್ಲ, ರಾಯಚೂರು, ಗುಲ್ಬರ್ಗ, ಬೀದರು, ಪ್ರತಿ ಜಿಲ್ಲೆಯಲ್ಲೂ ಈ ತರ ನಡೀತಾ ಇದೆ. ನೀವ್ಯಾಕೆ ಎಲ್ಲವನ್ನ ಬಿಟ್ಕೊಂಡು ಬರೀ ಇದ್ರ ಹಿಂದೆ ಜೊತೆಗೆ ಅದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಮಾತಾಡ್ತೀನಿ. ಆರೋಪಿಗಳನ್ನ ಮೊದಲು ಡಿಸೈಡ್ ಮಾಡಿ ಕತೆ ಕಟ್ಟೋದು. ಟ್ರಯಲ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಟ್ರಯಲ್ಗೆ ನಮ್ ವಿರೋಧ ಇದೆ. ಸರಿ ಸರ್, ಅವ್ರು ಉತ್ತರ ಕೊಟ್ಬಿಡ್ಲಿ, ಕಂಪ್ಲೀಟ್ ಮಾಡಿ. ನೀವು ಹೇಳ್ತಾ ಇದ್ರಿ
ಆರೋಪಿ ಇದು ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಅಂತ ನೀವು ದಂಗುರ ಸಾರ್ಕೊಂಡ್ ಬರ್ತಾ ಇರಿ. ನಿಮ್ಮ ಹತ್ರ ಕೇಳ್ತೀನಿ ನಾನು, ಸಿಬಿಐ ನ್ಯಾಯಾಲಯ ಹೈಕೋರ್ಟ್ ಸಂತೋಷ ಆರೋಪಿ ಅಲ್ಲ ಅಂತ ಹೇಳಿದ್ಮೇಲೆ ಅಲ್ಲ ಬೇಕು ಬೇಕು ಹಾಗೆ ನಮ್ಗೆ ಆರೋಪಿ ಬೇಕಲ್ವಾ? ಈಗ ನಮ್ಗೆ ಬೇಕಲ್ವಾ ಈಗ ಆರೋಪಿ? ನೀವು ಯಾವ್ದು ಆರೋಪ ಮಾಡ್ತೀರಿ ಅವ್ರು ಈ ಕೇಸಿಗೆ ಸಂಬಂಧ ಪಡಲ್ಲ ಅಂತ ಅವ್ರು ನಿಮ್ಗೆ ಗೊತ್ತು. ಅದೇ ನಿಮ್ಗೆ ಗೊತ್ತು. ನೀವು ಓದಿಲ್ವಾ 94 ಪೇಜ್ ಏನು ಏನು